ನಾನು ಈಗ ಕ್ರಿಯಾಟಿನಿನ್ ಕಿಟ್ ಹೇಗೆ ಪರ್ಫಾರ್ಮೆನ್ಸ್ ಮಾಡೋದು ಅಂತ ನಾನು ಇವಾಗ ತಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ. ಕ್ರಿಯಾಟಿನಿನ್ ಇದು 2 ಪಾಯಿಂಟ್ ಕೈನೆಟಿಕ್ ಅಥವಾ ಫಿಕ್ಸ್ಡ್ ಟೈಮ್ ಟೆಸ್ಟ್, ಬಯೋಕೆಮಿಸ್ಟ್ರಿಯ ಟೆಸ್ಟ್ ಇದು ಕ್ರಿಯಾಟಿನಿನ್. ಈ ಟೆಸ್ಟಲ್ಲಿ 2 × 50 ml ಬರುತ್ತೆ. ಇದರಲ್ಲಿ 2 ರಿಯೇಜೆಂಟ್ ಇರುತ್ತೆ. ಒಂದು ಬಫರ್ ರಿಯೇಜೆಂಟ್, ಹಾಗೆ ಪಿಕ್ರಿಕ್ ಆ್ಯಸಿಡ್, ಹಾಗೆ ಮತ್ತು ಸ್ಟ್ಯಾಂಡರ್ಡ್ ಸಹ ಈ ಕಿಟ್ಟಲ್ಲಿ ಇರುತ್ತೆ. ನೋಡಿ, ಇದು ಪಿಕ್ರಿಕ್ ಆ್ಯಸಿಡ್ ಆ್ಯಂಡ್ ಬಫರ್ ರಿಯೇಜೆಂಟ್ ಮತ್ತು ಸ್ಟ್ಯಾಂಡರ್ಡ್ ಕಾನ್ಸಂಟ್ರೇಷನ್ ಆಫ್ ದ ರಿಯೇಜೆಂಟ್ 2 mg ತೆಗೆದುಕೊಳ್ಳೋಣ. ಅದರಲ್ಲಿ ಅದಕ್ಕಿಂತ ಮೊದಲು ಇದರಲ್ಲಿ ಸಹ ಬ್ಲ್ಯಾಂಕ್ ಯಾವ ರೀತಿ ಮಾಡಬೇಕು, ಪ್ರೊಸೀಜರ್ ಏನು, ಟೆಸ್ಟ್ ಪ್ರತಿ 3 ಟೆಸ್ಟ್ ಇನ್ಸರ್ಟ್ ಇರುತ್ತೆ. ಇದು ಅದನ್ನು ಆಲ್ರೆಡಿ ಹಾಗೆ ಡಿವೈಸ್ ಅಲ್ಲಿ ಪ್ರೋಗ್ರಾಮ್ ಮಾಡಿದ್ದೇವೆ. ಬ್ಲ್ಯಾಂಕ್ ಡಿಸ್ಟಿಲ್ ವಾಟರ್ ಆಗಿರುತ್ತದೆ. R1 ರಿಯೇಜೆಂಟ್ 3 ಟೆಸ್ಟ್ ಟ್ಯೂಬಿಗೆ ಪಿಕ್ರಿಕ್ ಆ್ಯಸಿಡ್ ಅಥವಾ R1 ರಿಯೇಜೆಂಟ್ನ 3 ಟೆಸ್ಟ್ ಟ್ಯೂಬಿಗೆ 250 250 250 ಮ್ಯೂಯಲ್ ಆ್ಯಡ್ ಮಾಡೋಣ. ನೆಕ್ಸ್ಟ್ R2, ಇದು ಬಫರ್ ರಿಯೇಜೆಂಟ್. ಇದು ಸಹ 250 250 ಹಾಗೆ 250 ಮ್ಯೂಯಲ್ 3 ಟೆಸ್ಟ್ ಟ್ಯೂಬ್ಗೆ ಆ್ಯಡ್ ಮಾಡೋಣ. ಇದು ಇಮ್ಮಿಡಿಯೇಟ್ ಟೆಸ್ಟ್ ಆಗಿರೋದ್ರಿಂದ ನೀವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕು. ಇದು 2 × 50 ml ಅಂದರೆ 100 ml 100 ml, ಅದರಿಂದ 200 ಟೆಸ್ಟ್. ಈಗ ಪ್ರೋಗ್ರಾಮ್ ಮಾಡೋಣ. ಟೆಸ್ಟ್ ಮೆನು ಓಪನ್ ಸ್ಲಾಟ್, ಅದೇ ಸ್ಲಾಟ್ ಮೇಲೆ ಮಾಡಿ ಡಿವೈಸ್ಗೆ ಕನೆಕ್ಟ್ ಆಗಿರುವ ಸ್ಮಾರ್ಟ್ ಕಾರ್ಡ್ ರೀಡರ್ ಮೇಲೆ ಕಾರ್ಡ್ನ ಇಟ್ಟರೆ ನಿಮಗೆ ವಿತಿನ್ 3 ಸೆಕೆಂಡಲ್ಲಿ ಪ್ರೋಗ್ರಾಮ್ ಆಗುತ್ತದೆ. ಅದರ ಪ್ಯಾರಾಮೀಟರ್, ಮೆಥಡ್, ಫಿಲ್ಟರ್, ರೀಡ್ ಟೈಮ್ ಎಲ್ಲ ಸೇವ್ ಆಗುತ್ತೆ. ನೆಕ್ಸ್ಟು ಪ್ರೆಸ್ ಸೇವ್ ಟು ಪ್ರೊಸೀಡ್ ಅಂದರೆ ಸೇವ್ ಅಂತ ಓದ್ತಿದ್ರೆ ಪ್ಯಾರಾಮೀಟರ್ ಸೇವ್ ಆಗುತ್ತದೆ. ನೆಕ್ಸ್ಟ್ ಎಕ್ಸಿಟ್, ಟೆಸ್ಟ್ ಮೆನು, ಹಾಗೆ ಕ್ರಿಯಾಟಿನಿನ್ ಈ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಎಕ್ಸಿಕ್ಯೂಟ್ ಅಂತ ಇದೆ. ಎಕ್ಸಿಕ್ಯೂಟ್ ಮಾಡಿದರೆ ನೆಕ್ಸ್ಟ್ ಟೆಸ್ಟ್ನ ನಾವು ಪರ್ಫಾರ್ಮೆನ್ಸ್ ಮಾಡಬಹುದು. ನೋಡಿ, ಅವೈಲಬಿಲಿಟಿ ಆ್ಯಸ್ ಯೂಶುವಲ್ ರೆಫರಿಂಗ್ ಡಿಸ್ಟಿಲ್ ವಾಟರ್ನ ಕೇಳ್ತಾ ಇದೆ. ಹಾಗಾಗಿ ಡಿಸ್ಟಿಲ್ ವಾಟರ್ನ ನಾವು ಆಸ್ಪಿರೇಟ್ ಮಾಡ್ತಾ ಇದ್ದೀವಿ. ರೆಫರಿಂಗ್ ಆದ ನಂತರ ನಾವು ಡೈರೆಕ್ಟಾಗಿ ಸ್ಟ್ಯಾಂಡರ್ಡ್ನ ತೆಗೆದುಕೊಳ್ಳಬೇಕು. ಈ ಕೈನೆಟಿಕ್ ಮೆಥಡು ಮತ್ತು ಫಿಕ್ಸ್ಡ್ ಟೈಮಲ್ಲಿ ಬ್ಲ್ಯಾಂಕ್ ಡಿಸ್ಟಿಲ್ ವಾಟರ್ ಆಗಿರೋದ್ರಿಂದ ನಮ್ಮ ಡಿವೈಸಲ್ಲಿ ಡೈರೆಕ್ಟಾಗಿ ಆಸ್ಪಿರೇಷನ್ ದ ಸ್ಟ್ಯಾಂಡರ್ಡ್ ಅಂತ ಕೇಳುತ್ತೆ. ಯಾವಾಗ ಫ್ಯಾಕ್ಟರ್ ಜನ್ರೇಟ್ ಆಗಿಲ್ಲ ಅಂದರೆ ಫಸ್ಟ್ ಕಿಟ್ ಓಪನ್ ಮಾಡಿದ ನಂತರ ನಾವು ಯೂಸ್ ಮಾಡ್ತಾ ಇರೋದ್ರಿಂದ ಫ್ಯಾಕ್ಟರ್ NA ನಾಟ್ ಅಪ್ಲಿಕೇಬಲ್ ಅಂತ ಇರುತ್ತೆ. ಹಾಗಾಗಿ ನಾವು ಸ್ಟ್ಯಾಂಡರ್ಡೈಸೇಷನ್ ಮಾಡ್ತಾ ಇದ್ದೀವಿ. ಡೈರೆಕ್ಟಾಗಿ ಆಸ್ಪಿರೇಷನ್ ದ ಸ್ಟ್ಯಾಂಡರ್ಡ್ ಅಂತ ಕೇಳ್ತಾ ಇದೆ. ಸ್ಟ್ಯಾಂಡರ್ಡ್ ಬಂದುಬಿಟ್ಟು 500ಗೆ R1 250, R2 250 ಹಾಗೆ ಸ್ಯಾಂಪಲ್ 25. ಈ ಸ್ಯಾಂಪಲ್ನ ತೆಗೆದುಕೊಂಡು ಅಂದರೆ ಸ್ಟ್ಯಾಂಡರ್ಡ್ನ ತೆಗೆದುಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 250 250ನಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಆ್ಯಡ್ ಮಾಡಿ, ಸ್ಟ್ಯಾಂಡರ್ಡ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಇಮ್ಮಿಡಿಯೇಟಾಗಿ ರಿಯಾಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ. ನಾವು ಗ್ಲೂಕೋಸ್ ಥರ ಇನ್ಕ್ಯುಬೇಷನ್ ಮಾಡ್ತಾ ಇಲ್ಲ. ಇಮ್ಮಿಡಿಯೇಟಾಗಿ ನಾವು ಈ ರೀತಿ ತೆಗೆದುಕೊಂಡು ಆಸ್ಪಿರೇಟ್ ಲಾಸ್ಟ್ ಡ್ರಾಪ್ ತನಕ ಆಗುತ್ತೆ. ಅಂದರೆ 450 ಮ್ಯೂಯಲ್ ಮಾತ್ರ ಆಗುತ್ತೆ. ನೋಡಿ, ಡಿಲೇ ಬಂದುಬಿಟ್ಟು 30 ಸೆಕೆಂಡ್. ಇನ್ಷಿಯಲ್ ಅಬ್ಸಾರ್ಬೆನ್ಸ್ ಸಹ ಅದರಲ್ಲಿ ತೋರಿಸ್ತಾ ಇದೆ 0.0810. ದಟ್ ಈಸ್ ಅ ಇನ್ಷಿಯಲ್ ಅಬ್ಸಾರ್ಬೆನ್ಸ್. 30 ಸೆಕೆಂಡ್ ಡಿಲೇ. ಹಾಗೆ ರೀಡ್ ಟೈಮ್ 60 ಸೆಕೆಂಡ್. ಟೋಟಲ್ 90 ಸೆಕೆಂಡಲ್ಲಿ ನಿಮಗೆ ಕಾನ್ಸಂಟ್ರೇಷನ್ ಬರುತ್ತದೆ. ಹಾಗಾಗಿ ನೋಡಿ, ಅದು ಡಿಲೇ 6 5 4 3 2 1 ಈ ರೀತಿ ಬರುತ್ತೆ. ನೋಡಿ, ಇದರಲ್ಲಿ ಇನ್ಷಿಯಲ್ ಅಬ್ಸಾರ್ಬೆನ್ಸ್ ಇದೇ ನಾನು ಹೇಳಿದ್ದು. 2 ಪಾಯಿಂಟ್ ಕೈನೆಟಿಕ್ ಅಂದರೆ ಅಬ್ಸಾರ್ಬೆನ್ಸ್ 1 ಆ್ಯಂಡ್ ಅಬ್ಸಾರ್ಬೆನ್ಸ್ 2. ದಿಸ್ ಈಸ್ ಎ ಇನ್ಕ್ರೀಸಿಂಗ್ ಮೆಥಡ್ ಆಗಿರೋದ್ರಿಂದ ಪ್ರತಿಯೊಂದು ಅಬ್ಸಾರ್ಬೆನ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. 0.1148ಇಂದ ಅದು ಕಂಟಿನ್ಯೂಸ್ ಆಗಿ 277 84 ಈ ಥರ ಅಪ್ ಟು 60 ಸೆಕೆಂಡ್ ತನಕ ಅಬ್ಸಾರ್ಬೆನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಆ್ಯಂಡ್ ಆನ್ಲೈನ್ ಗ್ರಾಫಲ್ಲಿ ನಿಮಗೆ ಪ್ರತಿಯೊಂದು ಇನ್ಕ್ರೀಸಿಂಗಲ್ಲಿ ನಿಮಗೆ ಗ್ರಾಫ್ ಪ್ಲಾಟ್ ಆಗ್ತಾ ಇರುತ್ತೆ. ತಾವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಡಿಸ್ಪ್ಲೇಲಿ ಸಹ. ನೋಡಿ, 7 6 5 4 ಅಬ್ಸರ್ಬೆನ್ಸ್ ಸಹ ಆಗ್ತಾ ಇದೆ. ಇವಾಗ ಫ್ಯಾಕ್ಟರ್ ಜನ್ರೇಟ್ ಆಗುತ್ತೆ. ನೋಡಿ, 64.5 ದಿಸ್ ಈಸ್ ಎ ಫ್ಯಾಕ್ಟರ್. ಈಗ ನೀವು ಕಂಟಿನ್ಯೂಸ್ ಆಗಿ
ಆಸ್ಪಿರೇಷನ್ ಮಾಡ್ತಾ ಹೋಗ್ಬೋದು ಬೇರೆ ಬೇರೆ ಸ್ಯಾಂಪಲ್ನ. ಡೈರೆಕ್ಟಾಗಿ ಆಸ್ಪಿರೇಟ್ ದ ಸ್ಯಾಂಪಲ್ ಅಂತ ಕೇಳ್ತಾ ಇದೆ. ನೆಕ್ಸ್ಟ್ ಮತ್ತೊಂದು ಪೇಷಂಟ್ ಸ್ಯಾಂಪಲ್ನ ತೊಗೊಳ್ತಾ ಇದ್ದೀವಿ. ಇದು ಸೇಮ್ 250 R1, 250 R2 ಹಾಗೆ 25 ಸೀರಮ್. ಇದಕ್ಕೆ ಜಾಸ್ತಿ ಇನ್ಕ್ಯುಬೇಟ್ ಏನೂ ಇರುವುದಿಲ್ಲ, ಡೈರೆಕ್ಟಾಗೆ ಆಸ್ಪಿರೇಟ್ ಮಾಡಬೇಕಾಗತ್ತೆ. 25 ml ತೆಗೆದುಕೊಂಡು ಸೀರಮ್ನ ಚೆನ್ನಾಗಿ ಮಿಕ್ಸ್ ಮಾಡಿ, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನೀವು ಆ್ಯಡ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಡೈರೆಕ್ಟಾಗೆ ಪೇಷಂಟ್ ಸ್ಯಾಂಪಲ್ನ ಇಲ್ಲಿ ನೋಡಿ ಡೈರೆಕ್ಟಾಗೆ ಆಸ್ಪಿರೇಟ್ ದ ಸ್ಯಾಂಪಲ್ ಅಂತ ಕೇಳ್ತಾ ಇದೆ. ಹಾಗಾಗಿ ನಾವು ಇಲ್ಲಿ ಆಸ್ಪಿರೇಟ್ ಮಾಡೋಣ. ರೀಡ್ ಅಥವಾ ಆಸ್ಪಿರೇಷನ್ ಬಟನ್ ಎರಡರಲ್ಲಿ ಯಾವುದು ಪ್ರೆಸ್ ಆದರೂ ನೋಡಿ. ಈಗ 30 ಸೆಕೆಂಡ್ ಡಿಲೇ ಹಾಗೆ 60 ಸೆಕೆಂಡ್ ಡೆಲ್ಟಾ ಅಬ್ಸರ್ಬೆನ್ಸ್ ಬಂದಿದೆ. ದ ಕಾನ್ಸಂಟ್ರೇಷನ್ 0.96. ಈಗ ನೀವು ವ್ಯಾಲ್ಯೂಸ್ ಡಿಸ್ಪ್ಲೇಲಿ ಬರ್ತಾ ಇದೆ. ಪ್ರಿಂಟ್ ಆಪ್ಷನ್ ಸಹ ಇದೆ. ಗ್ರಾಫ್ ಸಹ ತಮಗೆ ತೋರಿಸ್ತಾ ಇದೆ, ಆನ್ಲೈನ್ ಗ್ರಾಫ್. ಪ್ರಿಂಟ್ ಬೇಕು ಅಂತ ಅಂದರೆ ಪ್ರಿಂಟ್ ಅನ್ನುವ ಆಪ್ಷನ್ ಪ್ರೆಸ್ ಮಾಡಿದರೆ ನಿಮಗೆ ಪ್ರಿಂಟ್ ಸಹ ಇನ್ಸ್ಟ್ರೂಮೆಂಟಲ್ಲಿ ವಿತ್ ಅ ಗ್ರಾಫ್ ಬರುತ್ತೆ. ಈ ರೀತಿ ಕ್ರಿಯಾಟಿನ್ ಮಾಡಬಹುದು. ಈ ರೀತಿ ಗ್ರಾಫ್ ಬರುತ್ತೆ. ಪ್ರಿಂಟ್ ಬೇಕು ಅಂದರೆ ಪ್ರಿಂಟ್ ಸಹ ಆಪ್ಷನ್ ಇದೆ. ಪ್ರಿಂಟ್ ಅಂತ ಪ್ರೆಸ್ ಮಾಡಿದರೆ ನಿಮಗೆ ಪ್ರಿಂಟರಲ್ಲಿ ಅಲಾಂಗ್ ವಿತ್ ದ ಗ್ರಾಫ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಹಾಗೆ ಮಾನಿಟರಲ್ಲಿ ಸಹ ನೋಡ್ಬೋದು. ಥ್ಯಾಂಕ್ ಯು.